ಮದುವೆಯಾಗೋದನ್ನೇ ಕಾಯಕ ಮಾಡಿಕೊಂಡಂತ ಖತರ್ನಾಕ್ ಮಹಿಳೆಯೊಬ್ಬಳ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹನಿ ಟ್ರ್ಯಾಪ್ ಅನ್ನ ಕೂಡ ಈ ಕತೆ ಮೀರಿಸುತ್ತೆ. ಈ ಖತರ್ನಾಕ್ ಲೇಡಿಯ ಸ್ಟೋರಿ ನೋಡಿದ್ರೆ ನಿಜಕ್ಕೂ ಕೂಡ ಅಚ್ಚರಿಯಾಗುತ್ತೆ. ಮದುವೆಯಾದ ಪುರುಷರನ್ನೇ ಟಾರ್ಗೆಟ್ ಮಾಡಿ ಆಕೆ ಮಕ್ಮಲ್ ಟೋಪಿ ಹಾಕ್ತಾ ಇತ್ತು. ಉಡುಪಿ ಮೂಲದ ತಬಸ್ಸುಂ ತಾಜ್ ಎಂಬಾಕೆ ಈ ಮೋಸದಾಟ ಮಾಡಿರುವಂತ ಮಹಿಳೆ ಒಂದಲ್ಲ ಎರಡಲ್ಲ ಅಧಿಕೃತವಾಗಿ 8 ಮಹಿಳೆಯಾಗಿದ್ದಾಳೆ. ಈಕೆ ದಾಖಲೆ ಇಲ್ಲದೆ 15ರಿಂದ 20 ಮದುವೆಯಾಗಿದ್ದಾಳೆ ಅನ್ನೋ ಡೀಟೇಲ್ ಇದೆ. ಇನ್ನು ಜನರನ್ನ ವಂಚನೆ ಮಾಡೋದನ್ನ ಕೂಡ ಕಾಯಕ ಮಾಡಿಕೊಂಡಿದ್ಲಿಕ್ಕೆ ಅನ್ನೋ ಡೀಟೇಲ್ ಇದೆ. ಸ್ಪೀಕರ್ ಯುಟಿ ಖಾದರ್ ನನಗೆ ಬಹಳ ಗೊತ್ತಿರೋರು ಅಂತ ಹೇಳಿ ವಂಚನೆ ಮಾಡ್ತಾ ಇದ್ಲು. ದುಡ್ಡಿನ ವ್ಯವಹಾರ ಮಾಡಿ ವಂಚನೆ ಮಾಡ್ತಾ ಇದ್ಲು. ಲೋನ್ ಕೊಡಿಸ್ತೀನಿ ಅಂತ ವಂಚನೆ ಮಾಡ್ತಾ ಇದ್ಲು. ಎಲ್ಲ ವಿಚಾರಗಳು ಕೂಡ ಬಯಲಾಗಿದೆ. ಆಕೆಯ ಮಾಜಿ ಪತಿಯೊಬ್ಬ ಈ ವಿಚಾರವನ್ನ ಬೆಳಕಿಗೆ ತಂದಿದ್ದಾನೆ. ಇನ್ನು ಈಕೆ JDS ಪಕ್ಷದ ಜೊತೆಗೆ ಗುರುತಿಸಿಕೊಂಡಿದ್ಲು ಅನ್ನುವಂಥ ಡೀಟೇಲ್ ಕೂಡ ಸಿಗ್ತಾ ಇದೆ. JDS ಮಹಿಳಾ ಘಟಕದ ಕಾರ್ಯದರ್ಶಿಯಾಗಿ ಈಕೆ ಇದ್ಲು ಉಡುಪಿ ಜಿಲ್ಲೆಯಲ್ಲಿ ಅನ್ನೋ ಮಾಹಿತಿ ನೋಡ್ತಾ ಇದ್ದೀರಿ. ಒಟ್ಟು 6 ಫೋಟೋಗಳನ್ನು ಗಮನಿಸಬಹುದು. ನಮ್ಮ ಟಿವಿ ಪರದೆಯೇ ಸಾಲ್ತಾ ಇಲ್ಲ ಇಲ್ಲಿ. ಅಂದ್ರೆ ಇನ್ನೂ ಬಹಳ ಜನ ವಿಕ್ಟಿಮ್ಗಳಿದ್ದಾರೆ ಇಲ್ಲಿ. ಇನ್ನೂ ಬಹಳ ಜನ ಬಲಿಪಶುಗಳಿದ್ದಾರೆ. ಕಲರ್ ಟೋಪಿ ಹಾಕಿಸ್ಕೊಂಡವರು ಒಟ್ಟು 6 ಜನರ ಫೋಟೋವನ್ನು ನೋಡ್ತಾ ಇದ್ದೀರಿ. ಈಕೆ ಉಡುಪಿಯ ಬ್ರಹ್ಮಾವರ ಮೂಲದವಳು. ಮದುವೆ ಆಗೋದೇ ಈಕೆಯ ಕಾಯಕ ಅನ್ನೋ ರೀತಿಯಲ್ಲಿ ಈಕೆ ಇದ್ಲು ಅಂತ ಅನ್ಸುತ್ತೆ. ಯಾಕಂತಂದ್ರೆ ನೀವು ಫೋಟೋಗಳನ್ನು ಗಮನಿಸ್ತಾ ಇದ್ದೀರಿ. ಒಟ್ಟು 6 ಫೋಟೋವನ್ನ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ. 2 ಇದೆ ಪೆಂಡಿಂಗು. ಇನ್ನು ಅನ್ಅಫಿಷಿಯಲ್ ಆಗಿ ಮದುವೆ ಆಗಿರೋದು ಬೇರೆ ಕೇಸು, ಅದು ಬೇರೆ ಲಿಸ್ಟು, ಅದು ಸಿಕ್ಕಿಲ್ಲ ಇನ್ನೂ ಕೂಡ. ಈಗ ಸಿಕ್ಕಿರುವಂಥ ಒಟ್ಟು 8 ಫೋಟೋಗಳು 8 ಅಧಿಕೃತ ಮದುವೆ. ಸೊ ಮದುವೆಯಾಗಿ ಗಂಡನನ್ನೂ ವಂಚಿಸ್ತಾ ಇದ್ಲು. ಜೊತೆಗೆ ಆಕೆಯ ಆ ಹೊಸ ಗಂಡನ ಸಂಬಂಧಿಕರು, ಹಳೆಯ ಗಂಡನ ಸಂಬಂಧಿಕರು ಇವರನ್ನ ಕೂಡ ವಂಚಿಸ್ತಾ ಇದ್ಲು. ನಾನು ಲೋನ್ ಮಾಡಿಕೊಡ್ತೀನಿ, ನಾನು ತುಂಬ ಪ್ರಭಾವಿ, ನಾನು ರಾಜಕೀಯವಾಗಿ ಗುರುತಿಸಿಕೊಂಡವಳು ಅಂತ ಲೋನ್ ಮಾಡಿಕೊಡ್ತೀನಿ ಅಂತ ದುಡ್ಡು ಪಡ್ಕೊಂಡು ಆಕೆ ವಂಚಿಸ್ತಾ ಇದ್ಲು. ನೋಡ್ತಾ ಇದ್ದೀರಿ, ಪಟ್ಟಿ ಬರ್ತಾ ಇದೆ, ಪಟ್ಟಿ ಬೆಳೀತಾ ಇದೆ ಇದು. ಸೊ ಈಗ ಗೊತ್ತಾಗಿರೋದು 8. ಇದರ ಹಿಂದೆ ಇನ್ನೆಷ್ಟು ಜನ ಅನ್ನೋ ಗೊತ್ತಿಲ್ಲ. ಈಕೆಯ ಮಾಜಿ ಪತಿಯೊಬ್ಬ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಇನ್ನೂ ಇದೆ ಲಿಸ್ಟು. ಇದರಲ್ಲಿ ಸಿಕ್ಕಿರೋದು ಇಷ್ಟು ಸರ್, ಇನ್ನೂ ಲಿಸ್ಟ್ ಇದೆ, ಬೆಳೆಯುತ್ತೆ ಅಂತ ಆತ ಹೇಳ್ತಾ ಇದ್ದಾನೆ. ನೋಡ್ತಾ ಇದ್ದೀರಿ, ಈಕೆ ಜಾತ್ಯತೀತ ಜನತಾದಳದ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂಥ ಮಹಿಳೆ, ಉಡುಪಿಯ ಬ್ರಹ್ಮಾವರ ಮೂಲದವರು. ಸೊ 8 ಕಂಪ್ಲೀಟ್ ಆಯಿತು, ಗಮನಿಸ್ತಾ ಇದ್ದೀರಿ. ಇನ್ನೂ ಇದೆ 10-15 ಬೇರೆ ಕೇಸ್ಗಳಿದ್ದಾವೆ. ಬಟ್ ಅದರದ್ದು ಇನ್ನೂ ಕೂಡ ಯಾರಿಗೆಲ್ಲ ಟೋಪಿ ಹಾಕಿದ್ದಾಳೋ ಅವರ ಫೋಟೋ ಲಭ್ಯ ಆಗಿಲ್ಲ. 8 ಫೋಟೋಗಳು ಲಭ್ಯ ಆಗಿದೆ. ಅದು ಒಬ್ಬ ವ್ಯಕ್ತಿ ದೂರು ಕೊಟ್ಟ ಕಾರಣಕ್ಕಾಗಿ. ಈ ಮಹಿಳೆಯ 6ನೇ ಗಂಡ ರಾಜಾ ಹುಸೇನ್ ಫೋನ್ ಸಂಪರ್ಕದಲ್ಲಿ. ರಾಜಾ ಹುಸೇನ್ ಅವರೇ ನಮಸ್ಕಾರ. ಹುಸೇನ್ ಅವರೇ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಕೇಳ್ತಾ ಇದೆಯಾ ನಾನು ಮಾತನಾಡೋದು? ಕೇಳ್ತಾ ಇದೆ, ಹೇಳಿ ಸರ್, ಕೇಳ್ತಾ ಇದೆ, ಹೇಳಿ. ಹೇಗ್ ಪರಿಚಯ ನಿಮಗೆ ಇವರು ತಬಸ್ಸುಂ ತಾಜು, ಮತ್ತು ಯಾವಾಗ ಮದುವೆ ಆಯ್ತು ನಿಮ್ಮಿಬ್ಬರದು? ಸರ್, ನಮಗೆ ಇದು 2022 ಜನವರಿ 13ರಂದು ಇವ್ರ ಜೊತೆ ನನ್ನ ಮದುವೆ ಆಗುತ್ತದೆ ಸರ್. ಇದಕ್ಕಿಂತ ಮುಂಚೆ ಕಳೆದ ಲಾಕ್ಡೌನ್ ಅಲ್ಲಿ ನಾನು ಒಂದು JDS ಹೆಸರಲ್ಲಿ ಅಪ್ಪಾಜಿ ಮೊಬೈಲ್ ಕ್ಯಾಂಟೀನ್ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಸರ್. ಒಂದು ಒಪ್ಪತ್ತಿನ ಊಟ ಕೊಡ್ತೀವಿ ಇಲ್ಲಿ ಮಧ್ಯಾಹ್ನ ಟೈಮಲ್ಲಿ. ಅದು ಕೂಡ ಕರ್ನಾಟಕದಂತ ಹೆಸರುವಾಸಿ ಆಗ್ತದೆ ಸರ್ ಆ ಕಾರ್ಯಕ್ರಮ. ಆ ಹೆಸರುವಾಸಿ ಆದ ಸಂದರ್ಭದಲ್ಲಿ ನಮ್ಮ ಕುಮಾರಣ್ಣನವರು ಪಂಚರತ್ನ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಸರ್ ಬಿಡದಿಯಲ್ಲಿ. ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹೋಗಿರ್ತೀವಿ ಸರ್, ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ. ಆ ಒಂದು ಕಾರ್ಯಕ್ರಮದಲ್ಲಿ ಇವಳು ಸಹ ಅಲ್ಲಿ ಇರ್ತಾಳೆ ಸರ್. ಅವಳು ಇದ್ದಂತ ಸಂದರ್ಭದಲ್ಲಿ ನಾವು ಮಾಡಿದಂತ ಕೆಲಸಗಳನ್ನು ಮೆಲ್ಕು ಹಾಕುವಂತ ಸಂದರ್ಭದಲ್ಲಿ ಬಂದು ನಮ್ಮ ಹತ್ರ ಅವಳು ಬಂದು ಪರಿಚಯ ಮಾಡ್ಕೊಂತಾಳೆ ಸರ್. ನಾನು ಉಡುಪಿ ಜಿಲ್ಲಾ ಕಾರ್ಯಾಧ್ಯಕ್ಷ ಇದ್ದೀನಿ JDS ನಲ್ಲಿ. ನಮ್ಮ ಹಸ್ಬೆಂಡು ನಿಖಿಲ್ ಕುಮಾರಸ್ವಾಮಿ ಅವರ ಫ್ರೆಂಡು. ನಮ್ಮ 14 ವರ್ಷದ ಹಿಂದೆ ನನ್ನ ಗಂಡ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡು ಹೋಗಿ ಅಂತೇಳಿ ನಮ್ಮ ಹತ್ರ ಇಂಟ್ರೊಡ್ಯೂಸ್ ಮಾಡ್ಕೊಂತಾಳೆ ಸರ್.
ಆ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಮುಸ್ಲಿಮ್ಸ್ ಹೆಣ್ಮಗಳು ಬೆಳೀಲಿ ಅಂತೇಳಿ ನಾವು ಅವಳ ಜೊತೆ ಒಡನಾಟ ಇಟ್ಕೊಂತೀವಿ ಸರ್. ಒಡನಾಟ ಅಂದ್ರೆ ಏನು ಫ್ರೆಂಡ್ಲಿ ಆಗಿ ಒಡನಾಟ ಇಟ್ಕೊಂತೀವಿ ಸರ್. ಅವಳು ದಿಢೀರ್ ಅಂತ ಒಂದು 20 ದಿನ ಆದ ನಂತರ ನನಗೆ ಪ್ರಪೋಸ್ ಮಾಡ್ತಾಳೆ ಸರ್. ನಾನು ಇಲ್ಲಾಂದ್ರೆ ನೀವಿಲ್ಲಾಂದ್ರೆ ನಾನು ಬದುಕಾಗಿಲ್ಲ, ಆ ತರ ಈ ತರ ಅಂತ ಹೇಳ್ತಾಳೆ. ನಾನು ನೇರವಾಗಿ ಇರೋ ವಿಷಯ ನಾನು ಹೇಳ್ತೀನಿ ಸರ್. ನಾನು ನೋಡು, ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತನು, ನನಗೆ ನೀವು ಹೇಳೋಂಥದ್ದು ಏನು ಇಲ್ಲ ಇಲ್ಲಿ. ನಾನು 10 ರೂಪಾಯಿ ದುಡಿದ್ರೆ 5 ರೂಪಾಯಿ ಬಡವರ ಬಗ್ಗೆ ಸಹಾಯ ಮಾಡಿ 5 ರೂಪಾಯಿ ತಗೊಂಡೋಗಿ ನಾನು ಜೀವನ ಮಾಡೋಂಥವ್ನಂತೇಳಿ ನಾನು ಎಲ್ಲ ರೀತಿಯಿಂದ ಅವಳಿಗೆ ಕನ್ವಿನ್ಸ್ ಮಾಡಿದ್ರೆ. ನಿಮಗೆ ಪರಿಚಯ ಆಗಿ 20 ದಿನಕ್ಕೆ ಅವರು ಮದುವೆಯ ಪ್ರಪೋಸಲ್ ಇಟ್ರು ನಿಮಗೆ? ಹೌದು ಸರ್, ನಿಜ, ಖಂಡಿತ ಸರ್. ಆಗ ನನಗೆ ಮದುವೆ ಆಗಿದೆ ಅಂತ ಹೇಳಿದ್ರು ಅವರು, ಬೇರೆ ಮದುವೆ ಆಗಿದೆ ನನಗೆ ಅಂತ? ಅಲ್ಲ, ನನಗೆ ಮದುವೆ ಆಗಿದೆ. 14 ವರ್ಷದಿಂದ ನನ್ನ ಗಂಡ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡು ಹೋಗಿದ್ದಾನೆ, ಅಫ್ಸರ್ ಪಾಷಾ ಅಂತೇಳಿ. ನನಗೆ ಉಡುಪಿಯಲ್ಲಿ ಕೆಟ್ಟ ದೃಷ್ಟಿಯಿಂದ ಜನಗಳು ನೋಡ್ತಾ ಇದ್ದಾರೆ. ಆ ಕೆಟ್ಟ ದೃಷ್ಟಿಯಿಂದ ಬೀಳಲಾರ್ದಂಗೆ ನೀವು ನಿನ್ನ ಹೆಸರಿನ ಒಂದು ನನಗೆ ಮಾಂಗಲ್ಯ ಸರ ಹಾಕಿ ಅಂತೇಳಿ ನನ್ನ ಹತ್ರ ಹೋಗರದು ಬೇಡ್ಕೊಳ್ತಾರೆ ಸರ್. ನಿಮಗೆ ಮದುವೆ ಆಗಿತ್ತಾ ರಾಜಾ ಹುಸೇನ್ ಅವರೇ? ಹೌದು, ನನಗೆ ಮದುವೆ ಆಗಿದೆ ಸರ್. 25 ವರ್ಷ, ನನಗೆ 23 ವರ್ಷ, 24 ವರ್ಷದ ನನಗೆ ಮಗು ಇದ್ದಾನೆ ಸರ್. ಇದೆಲ್ಲ ಹೇಳಿದೆ ಸರ್ ಅವಳಿಗೆ. ಇದು ಹೇಳಿದ ಮೇಲೆ ನನಗೆ 22 ವರ್ಷದ ಗಮಗ ಇದ್ದಾನ. ಬೇಡ, ನನಗೂ ನಿನಗೆ ಆಗೋದಿಲ್ಲ, ನಾನು ನಿನಗೆ ಬೇಕಾದ್ರೆ ನಾನು ನಿನಗೆ ಎಲ್ಲಾ ರೀತಿಯಿಂದ ಸಪೋರ್ಟ್ ಆಗಿರ್ತೀನಿ. ನೀನು ಎಲ್ಲೆಲ್ಲಿ ಮದುವೆ ಮಾಡ್ಕೊಂತೀವಿ, ಯಾರನ್ನ ನೋಡ್ತೀವಿ, ಮದುವೆ ಮಾಡಿದ್ರೆ ನಾನು ಅದಕ್ಕೆ ಮಾತಾಡಿ ಮದುವೆ ಮಾಡೋಂಥ ಕೆಲಸಗಳು ಬೇಕಾದ್ರೆ ಮಾಡ್ತೀನಿ ನಾನು. ಇವೆಲ್ಲ ಬೇಡ ಅಂದಾಗ ಅವಳು ನೇರವಾಗಿ ನನಗೆ ವಿಡಿಯೋ ಕಾಲ್ ಮಾಡಿ ಕೈ ಕೊಟ್ಕೊಂತಾಳೆ ಸರ್. ಕೈ ಕೊಟ್ಕೊಂಡ ಸಂದರ್ಭದಲ್ಲಿ ನಾನು ಸ್ವಲ್ಪ ಭಯ ಹೋಗ್ಕೊಂತೀನಿ ಸರ್. ಭಯ ಹೋಗ್ಕೊಂಡಾಗ ಅವಳು ಮತ್ತೆ ಇಲ್ಲ, ನಿಮ್ಮ ಹೆಸರಿಟ್ಟು ನಾನು ಸುಸೈಡ್ ಮಾಡ್ಕೊಂಡ್ಬಿಡ್ತೀನಿ ನಾನು ಅಂತೇಳಿ ನನಗೆ ಬೆದರಿಸ್ತಾಳೆ ಸರ್. ನಾನು ಅವಳಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ನೀನು 1 ವಾರ ಬಿಟ್ಟು ಬರ್ತೀನಮ್ಮ, ನಾನು ನಿನ್ನ ಹತ್ರ ಮಾತಾಡ್ತೀನಿ ಅಂತೇಳಿ ನಾನು ಹೇಳ್ತೀನಿ ಸರ್. ಇಲ್ಲ, ಇವತ್ತೇ ಬರಬೇಕು ಅಂತ ಹೇಳ್ತಾಳೆ ಅವಳು. ಇಲ್ಲ, ನನ್ನ ಹತ್ರ ಬರ್ಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿದಾಗ ನನ್ನ ಅಕೌಂಟಿಗೆ 10,000 ಅವಳು ಹಾಕ್ತಾಳೆ ಸರ್. ಅವರೇ ಹಾಕ್ತಾರೆ? ಅವರೇ ನನ್ನ ಅಕೌಂಟಿಗೆ. ಎಲ್ಲಿ ಉಡುಪಿ ಎಲ್ಲ ನಿಮ್ಮ ಮದುವೆ ಆಗಿದ್ದು? ಅವ್ರ ಫ್ಲಾಟ್ ನಲ್ಲಿ ಮದುವೆ ಆಗುತ್ತೆ ಸರ್. ಎಲ್ಲರನ್ನೂ ಅವಳ ಮನೆಯಲ್ಲಿ ಮದುವೆ ಆಗ್ತಾಳೆ ಸರ್. ಇದು ವ್ಯವಸ್ಥಿತವಾಗಿ ಒಂದು ಸಂಚಿದೆ ಸರ್. ಇವಳು ಒಬ್ಳೇ ಮಾಡಕ್ಕೆ ಸಾಧ್ಯನೇ ಇಲ್ಲ ಸರ್. ಇವರಿಂದ ದೊಡ್ಡ ಒಂದು ಯಾರಿದ್ರು? ಈಗ ನಿಮ್ ಮದುವೆ ಆಯ್ತು ಅಂತಂದ್ರಿ, ಉಡುಪಿಯ ಫ್ಲಾಟ್ ಅಲ್ಲಿ ಮದುವೆ ಆಯ್ತು ಅಂತ, ಯಾರಿದ್ರು ಆಗ ಮದುವೆ ಸಂದರ್ಭದಲ್ಲಿ? ನೋಡಿ, ಅವ್ರ ಫ್ಯಾಮಿಲಿಯವರು ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಸರ್. ಅವ್ರ ಅಣ್ಣ, ಅವ್ರ ಅತ್ತಿಗೆ, ಅವರ ತಂಗಿ, ಅವರ ಅಕ್ಕ ಎಲ್ಲರೂ ಇನ್ವಾಲ್ವ್ ಆಗಿದ್ರು ಸರ್. ಪ್ರತಿಯೊಂದು ಮದುವೆಯಲ್ಲಿ ಅವ್ರ ಫ್ಯಾಮಿಲಿ ಜೊತೆಯಾಗಿ ನಿಂತಿದೆ ಅಂತ ನನಗೆ ಮಾಹಿತಿ ಇದೆ ಸರ್. ಆಮೇಲೆ ನಿಮಗೆ ಗೊತ್ತಾಗಿದ್ದು ಹೇಗೆ ಇದು ಇವ್ರಿಗೆ ಬೇರೆ ಬೇರೆ ಮದುವೆ ಆಗಿದೆ ಅನ್ನೋದು ಗೊತ್ತಾಗಿದ್ದು ಹೇಗೆ ನಿಮಗೆ? ಅದು ಒಂದು ಇನ್ಸಿಗೆ ಇದು ಲೋನ್ ಕೊಡುವ ವಿಚಾರದಲ್ಲಿ ಒಂದು ಕಂಪ್ಲೇಂಟ್ ಆಗಿರುತ್ತೆ ಸರ್, ಉಡುಪಿ ನಗರ ಠಾಣೆಯಲ್ಲಿ ಸರ್. ರೂಪೇಶ್ ಅಂತೇಳಿ ಒಂದು ಕಂಪ್ಲೇಂಟ್ ಮಾಡಿರ್ತಾರೆ ಸರ್. ಅವಾಗ ಅವಳ ಆಫೀಸ್ನ ನಾನು ಅವಳ ಜೊತೆಗಿರ್ಬೇಕಾದ್ರೆ ಉಡುಪಿ ಸ್ಟೇಷನ್ನಿಂದ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಾರೆ ಸರ್ ಇವಳಿಗೆ. ನಿಮ್ಮ ಮನೆಯಲ್ಲಿ ಇದ್ರ ಇವರು? ಇಲ್ಲ, ಅಲ್ಲ, ಆಫೀಸಲ್ಲಿ ಸರ್. ಅವಳ ಆಫೀಸ್ ಇದೆ, ಒಂದು ಹೈಫೈ ಆಫೀಸೇ ಇದೆ ಸರ್ ಅವಳಿಗೆ. ಈನಾ ಎಂಟರ್ಪ್ರೈಸಸ್ ಅಂತೇಳಿ ಅದ್ರ ಬೋರ್ಡ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾಳೆ ಸರ್ ಅವಳು. ಓಕೆ. ಅವರು ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ನಾನು ಸ್ಟೇಷನ್ಗೆ ಹಿಂದೆ ಹೋಗ್ತೀನಿ ಸರ್. ಅವಳು ನೋಡಿ ಸರ್ ಏನಂತಂದ್ರೆ, ನನಗೆ ಅವಾಗ ನಾನು ಪ್ರೆಗ್ನೆಂಟ್ ಅದೀನಿ ಅಂತೇಳಿ ನನಗೆ ನಂಬಿಸಿರ್ತಾಳೆ ಸರ್ ಇವಳು. ನಾನು ಸ್ಟೇಷನ್ಗೆ ಹೋಗಿ ಸರ್ ಹೇಳ್ತೀನಿ ಸರ್, ಅವಳು ಪ್ರೆಗ್ನೆಂಟ್ ಇದ್ದಾಳ, 6 ಗಂಟೆ ಆದ ನಂತರ ಅವಳಿಗೆ ಒಂದು ಮಹಿಳೆಗೆ ಸ್ಟೇಷನ್ ನಲ್ಲಿ ಇರೋದು ನಿಮ್ಗೆ ರೂಲ್ಸ್ ಇಲ್ಲ ಸರ್, ಅದೇನಿದೆ ಮಾತಾಡಿ ಕಳಿಸ್ರಿ ಅಂತೇಳಿ ಸ್ವಲ್ಪ ನಾನು ನನ್ನ ಇದರಲ್ಲಿ ನನ್ನ ಲ್ಯಾಂಗ್ವೇಜ್ ನಲ್ಲಿ ನಾನು ಮಾತಾಡ್ತೀನಿ ಸರ್. ಅವರು ಸ್ಟೇಷನ್ ಒಂದು SI ನನ್ನ ಹತ್ರ ಮಾತಾಡಿ ಏನಾಗ್ಬೇಕು ನೀವು ಅಂತ ಕೇಳ್ತಾರೆ ಸರ್ ಅವಳಿಗೆ. ಓಕೆ. ನಾನು ಅವಳಿಗೆ ಗಂಡ ಅಂತ ಹೇಳ್ತೀನಿ ಸರ್. ಇವು ಎಷ್ಟನೇ ಗಂಡ ಅಂತ ಹೇಳಿದಾಗ ನನಗೆ ಅಲ್ಲಿ ಶಾಕ್ ಆಗ್ತದೆ ಸರ್. ಸೊ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು ಇವ್ರು 420 ಅಂತ? ಹೌದು ಹೌದು ಹೌದು, ಗೊತ್ತು ಸರ್. ಎಷ್ಟನೇ ಗಂಡ ಅಂತ ಕೇಳಿದ್ರೆ ನಾವು ಶಾಕ್, ಏನಂತ ಮಾತಾಡ್ತೀರಿ? ಇಲ್ಲ, ಇವಳ ಬಗ್ಗೆ ನಿಮಗೆ ಏನು ಗೊತ್ತಿದ್ದಂಗಿಲ್ಲ. ನೀವು ಎಷ್ಟು ದಿನ ಆಯ್ತು ಮದುವೆ ಆಗಿ ಅಂದ್ರೆ ಸರ್ ನನಗೆ 4 ತಿಂಗಳು ಆಯ್ತು ಮದುವೆ ಆಗಿ ಅಂತ ಹೇಳ್ತೀನಿ ಸರ್. ಅವಾಗ ನೀವು ಮೊದಲು ಡೈವರ್ಸ್ ಮಾಡ್ಕೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ನಿಮ್ನ ಹಾಳು ಮಾಡ್ತಾಳೆ ಇವಳು ತುಂಬಾ ನೆಟೋರಿಯಸ್ ಇದ್ದಾಳೆ, ಇವಳಿಂದ ದೊಡ್ಡ ಟೀಮೇ ಇದೆ, ನಿಮಗೇನು ಗೊತ್ತಿಲ್ದಂಗೆ ನೀವು ಮದುವೆ ಆಗಿದ್ದಂಗೆ ಇದ್ರಿ, ಆದಷ್ಟು ಬೇಗ ಡೈವರ್ಸ್ ಮಾಡಿಕೊಳ್ಳ ಅಂತೇಳಿ ನಮಗೆ ಪೊಲೀಸರು ಸಜೆಸ್ಟ್ ಮಾಡ್ತಾರೆ ಸರ್ ಅಲ್ಲಿ. ಆಮೇಲೆ ನಾನು ಇವಳು ಎಲ್ಲ ಏನು ಸಮಥಿಂಗ್ ಇದೆ ಅಂತೇಳಿ ಇವಳು ಹಿನ್ನೆಲೆಯನ್ನ ನಾನು ಕೆದಕ್ತಾ ಹೋಗ್ತೀನಿ ಸರ್. ಕೆದಕ್ತಾ ಹೋದಾಗೆಲ್ಲ ಇವಳಿಗೆ ಗೊತ್ತಾಗುತ್ತೆ ನನ್ನ ಹಿನ್ನೆಲೆ ಕೆದಕ್ತಾನೆ ಅಂತ ಹೇಳಿದಾಗ ನಾನು ಇಡೀ ಫ್ಯಾಮಿಲಿ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ ಸರ್, FIR ಮಾಡ್ತಾಳೆ ಸರ್. ನನಗೆ ಹೊಡೆದಿದ್ದಾನೆ, ದುಡ್ಡು ಕಚ್ಕೊಂಡು ಹೋಗಿದ್ದಾನೆ, ಅದು ಇದು ಅಂತೇಳಿ ಏನೋ ಸಮಥಿಂಗ್ ಕಂಪ್ಲೇಂಟ್ ಮಾಡ್ತಾಳೆ ಸರ್. 6 ಜನಕ್ಕೂ ಪೊಲೀಸರು ಕರೆಸ್ತಾರೆ ಸರ್ ನನ್ನನ್ನು. ಅಲ್ಲಿ ಎಲ್ಲ ನಾನು ಈಗ ನೀವು ಇದ್ದೀರಿ ಸರಿ, ಉಳಿದವರು ಏನಾಗಿದ್ದಾರೆ ರಾಜಾ ಹುಸೇನ್ ಅವರು? ಉಳಿದವ್ರ ಕತೆ ಏನು? ಉಳಿದವರ ಕತೆ ನೋಡಿ ಸರ್, ಅವರು ಫ್ಯಾಮಿಲಿಗೆ ಭಯ ಒಕ್ಕೊಂಡು ಇವಳಿಗೆ ಒಂದು ದೌರ್ಜನ್ಯಕ್ಕೆ ಒಳಗಾಗಿ ಹೊರಗಡೆ ಬರ್ಲಾರ್ದಕ್ಕೆ ನೊಂದ್ಕೊಂಡು ಇವಳು ಎಷ್ಟು ಕೇಳ್ತಾ ಅಷ್ಟು ದುಡ್ಡು ಕೊಟ್ಟು ಸೆಟಲ್ಮೆಂಟ್ ಮಾಡ್ಕೊಂಡವರು ತುಂಬಾ ಜನ ಇದ್ದಾರೆ ಸರ್. ನನಗೆ ಆಗಿರೋ ಅನ್ಯಾಯನ ಬೇರೆಯವರಿಗೆ ಆಗ್ಬಾರ್ದನ್ನೋ ಒಂದು ದೃಷ್ಟಿಯಿಂದ ಇಟ್ಕೊಂಡು ನಾನು ಇವಳಿಗೆಲ್ಲ ಏನೇನಿದೆ ಅಂತೇಳಿ ನನ್ನ ಭಯ ಅಲ್ಲಿಂದನೇ ನಾನು ಇವಳ ಡಾಕ್ಯುಮೆಂಟ್ಸ್ ಹುಡುಕಕ್ಕೆ ಪ್ರಯತ್ನ ಪಟ್ಟೆ ಸರ್ ನಾನು.
ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಜನ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ರು ಸರ್. ಈ ಡಾಕ್ಯುಮೆಂಟ್ ಹುಡ್ಕ ಹೋಗ್ಬೇಕಾದ್ರೆ ಸರ್ ಒಂದೊಂದು ಸಿಗ್ತಾ ಇರ್ಬೇಕಾದ್ರೆ ಇವಳು ಹಿನ್ನೆಲೆ ತುಂಬಾ ದೊಡ್ಡದೇ ಇದೆ ಸರ್. ದಯಮಾಡಿ ಅದಕ್ಕೆ ನಾವು ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದು ಒಂದು ದೊಡ್ಡ ಇದರಲ್ಲಿ ಹಗರಣನೇ ಇದೆ ಸರ್. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇದು ವಿಶೇಷವಾದ ತನಿಖೆಯನ್ನು ನಡೆಸಬೇಕಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀನಿ ಸರ್. ಎಸ್, ಥ್ಯಾಂಕ್ ಯು ರಾಜಾ ಹುಸೇನ್ ಅವರೇ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.